ವಿಮಲನ ಕುಟುಂಬದಲ್ಲಿ ಬೇಸರದ ವಾತಾವರಣವಿತ್ತು. ಈ ಪರಿಸ್ಥಿತಿಯನ್ನು ಹೇಗೆ ಎದುರಿಸಬೇಕೆಂದು ಅವನಿಗೆ ಅರ್ಥವಾಗಲಿಲ್ಲ. ಅವನು ತನ್ನ ತಾಯಿಯನ್ನು ತುಂಬ ಪ್ರೀತಿಸುತ್ತಿದ್ದನು. ಆದರೆ ಅವನ ಹೆಂಡತಿ ಮತ್ತು ಮಕ್ಕಳು ಅವರಿಂದ ಓಡಿ ಹೋಗುತ್ತಿದ್ದರು, ಏಕೆಂದರೆ ಅವರ ತಾಯಿ ಒಂದು ಕಣ್ಣು ಕಳೆದುಕೊಂಡಿದ್ದರು ಮತ್ತು ಅವಳ ಸೊಂಟವು 90 ಡಿಗ್ರಿಗಳಷ್ಟು ಬಾಗಿರುತ್ತದೆ. ಅವಳು ತನ್ನ ಎಲ್ಲ ಕೆಲಸಗಳನ್ನು ತಾನೇ ಮಾಡುತ್ತಿದ್ದರೂ ಅವಳು ಯಾವಾಗಲೂ ಅವನ ಹೆಂಡತಿ ಮತ್ತು ಮಕ್ಕಳಿಗಾಗಿ ತ್ಯಾಗ ಮಾಡುತ್ತಾಳೆ. ಅಜ್ಜಿ, ನೀನು ಮೇಲಿನ ಕೋಣೆಗೆ ಹೋಗು, ನನ್ನ ಗೆಳೆಯರು ಬರುತ್ತಿದ್ದಾರೆ ಎಂದು ವಿಮಲ್ನ ಮಗ ಅಖಿಲ್ ತುಂಬ ತಣ್ಣಗೆ ಹೇಳಿದ. ಆದರೆ ಮಗ, ನಾನು ಇಲ್ಲಿಂದ ದೂರ ಕೂತಿದ್ದೇನೆ ಎಂದು ವಿಮಲ್ನ ತಾಯಿ ತುಂಬ ಪ್ರೀತಿಯಿಂದ ಹೇಳಿದರು. ಬೇಡ, ಅವನ ಮುಂದೆ ಇರಬೇಡ ಅಂತ ಚುಡಾಯಿಸುತ್ತಾನೆ. ಅಖಿಲ್ ಜೋರಾಗಿ ಗದರಿಸಿದನು. ಏನಾಯಿತು ಅಖಿಲ್, ಯಾಕೆ ಕೂಗುತ್ತಿದ್ದೀಯಾ? ನೋಡು ಅಮ್ಮ, ಈ ಅಜ್ಜಿ ಇಲ್ಲೇ ಡ್ರಾಯಿಂಗ್ ರೂಮ್ನಲ್ಲಿ ಕೂತಿದ್ದಾಳೆ. ನನ್ನ ಸ್ನೇಹಿತರು ಬರುತ್ತಿದ್ದಾರೆ ಎಂದು ಅಖಿಲ್ ದೂರುವ ಸ್ವರದಲ್ಲಿ ಹೇಳಿದ. ಅಮ್ಮ, ನೀನು ಮೇಲಕ್ಕೆ ಹೋಗು, ನಮಗೇಕೆ ಮುಜುಗರ ಮಾಡುತ್ತೀಯಾ ಎಂದು ಕಾಮಿನಿ ತನ್ನ ಮಗನನ್ನು ಕರೆದುಕೊಂಡು ಹೋದಳು. ಬಡ ಸರಸ್ವತಿ ಮೌನವಾಗಿ ಎದ್ದು ತನ್ನ ಜೀವಸೆಲೆಯ ಸಹಾಯದಿಂದ ಮೇಲಕ್ಕೆ ಹೋಗತೊಡಗಿದಳು. ಅವಳ ಬಾಗಿದ ಸೊಂಟದ ಕಾರಣ ಅವಳು ಹತ್ತಲು ತುಂಬ ಕಷ್ಟಪಡುತ್ತಿದ್ದಳು. ಆದರೆ ಅವಳು ತನ್ನ ಎಲ್ಲ ಶಕ್ತಿಯಿಂದ ಮೇಲಕ್ಕೆ ಹೋಗಿ ಒಂಟಿ ಮೂಲೆಯ ಕೋಣೆಯಲ್ಲಿ ಕುಳಿತುಕೊಂಡಳು. ವಿಮಲ್ ಪಕ್ಕದ ರೂಮಿನಿಂದಲೇ ಎಲ್ಲವನ್ನೂ ಕೇಳುತ್ತಿದ್ದ. ತನ್ನ ತಾಯಿಗೆ ಅವಮಾನವಾಗುತ್ತಿದೆ ಎಂದು ನೋವು ಅನುಭವಿಸುತ್ತಿದ್ದರೂ ಅಸಹಾಯಕರಾಗಿದ್ದರು. ಅವನು ಏನಾದರೂ ಹೇಳಿದರೆ ಅವನ ಹೆಂಡತಿ ಮತ್ತು ಮಕ್ಕಳು ಅವನನ್ನು ವಿರೋಧಿಸಲು ಪ್ರಾರಂಭಿಸುತ್ತಾರೆ. ಎರಡನೆಯದಾಗಿ, ಅವರ ವಾದಗಳು ಸರಿಯಾಗಿವೆ. ಅವರು ಆಡಳಿತ ಅಧಿಕಾರಿಯಾಗಿದ್ದರಿಂದ ಅವರ ಸಾಮಾಜಿಕ ಸ್ಥಾನಮಾನವು ತುಂಬ ಎತ್ತರವಾಗಿತ್ತು. ಅವರ ಸಂಬಂಧಿಕರು ಕೂಡ ಉನ್ನತ ಕುಟುಂಬದವರು. ಆದ್ದರಿಂದ ಅವರು ತಮ್ಮ ತಾಯಿಯನ್ನು ಪ್ರತಿದಿನ ಹೀಗೆ ಅವಮಾನಿಸುವುದನ್ನು ಮೌನವಾಗಿ ನೋಡುತ್ತಿದ್ದರು. ರಾತ್ರಿ ವಿಮಲ್ನ ಹೆಂಡತಿ ಹೇಳಿದಳು, ನೋಡಿ ಸಾರ್, ಈಗಲೇ ಏನಾದರೂ ಮಾಡಿ. ನಿನ್ನೆ ಜಿಲ್ಲಾಧಿಕಾರಿ ಸಾಹೇಬರ ಪತ್ನಿ ಬಂದಿದ್ದರು, ಅವರನ್ನು ಭೇಟಿಯಾದರು. ಅವಳು ನನ್ನ ಅತ್ತೆ ಎಂದು ಹೇಳಲು ನನಗೆ ತುಂಬ ಸಂಕೋಚವಾಯಿತು. ಚಿಕಿತ್ಸೆಗೆಂದು ಬಂದಿದ್ದ ದೂರದ ಸಂಬಂಧಿ ಎಂದು ಹೇಳಿದ್ದೆ. ವಿಮಲನಿಗೆ ಅಳುವಂತೆ ಭಾಸವಾದರೂ ಮೌನವಾಗಿದ್ದ. ಏನು ಮಾಡಬೇಕೆಂದು ಅವನಿಗೆ ಅರ್ಥವಾಗಲಿಲ್ಲ. ಸರಸ್ವತಿ ತನ್ನ ಮಗನ ಮನಸ್ಥಿತಿಯನ್ನು ಚೆನ್ನಾಗಿ ತಿಳಿದಿದ್ದಳು ಮತ್ತು ಮಗನಿಗೆ ತೊಂದರೆಯಾಗದಂತೆ ಎಲ್ಲವನ್ನೂ ಮೌನವಾಗಿ ಸಹಿಸಿಕೊಂಡಳು. ವಿಮಲನಿಗೆ ತುಂಬ ಬೇಸರವಾಗತೊಡಗಿತು. ಒಂದು ಕಡೆ ಕುಟುಂಬ ಮತ್ತು ಸಾಮಾಜಿಕ ಮಟ್ಟದಲ್ಲಿ ಬದುಕುವ ಬದ್ಧತೆ ಮತ್ತು ಇನ್ನೊಂದು ಕಡೆ ತಾಯಿ ಇದ್ದರು. ಅಷ್ಟಕ್ಕೂ ಮಗನನ್ನು ಈ ಸ್ಥಿತಿಯಲ್ಲಿ ನೋಡಿದ ತಾಯಿಗೆ ಸಹಿಸಲಾಗಲಿಲ್ಲ. ಒಂದು ದಿನ ಅವಳು ತನ್ನ ಮಗನಿಗೆ ಹೇಳಿದಳು, ವಿಮಲ್, ಬಹಳ ದಿನವಾಗಿದೆ. ನಾನು ನನ್ನ ಹಳ್ಳಿಗೆ ಹೋಗಬೇಕೆಂದು ಬಯಸುತ್ತೇನೆ. ನನ್ನನ್ನು ಅಲ್ಲಿಗೆ ಕರೆದುಕೊಂಡು ಹೋಗು. ನನಗೆ ಇಲ್ಲಿಗೆ ಬರಲು ಮನಸ್ಸಿಲ್ಲ. ಆದರೆ ಅಮ್ಮ, ಅಲ್ಲಿ ಯಾರೂ ಇಲ್ಲ. ನಿನ್ನನ್ನು ಯಾರು ನೋಡಿಕೊಳ್ಳುತ್ತಾರೆ? ವಿಮಲ್ ಆಶ್ಚರ್ಯದಿಂದ ಕೇಳಿದ. ಅರೆ, ಅವರೆಲ್ಲ ಊರಿನವರು ಮತ್ತು ನಿಮ್ಮ ಚಿಕ್ಕಪ್ಪ ಅದೇ ಹಳ್ಳಿಯಲ್ಲಿ ವಾಸಿಸುತ್ತಿದ್ದಾರೆ. ನಂತರ ಕಾಮಿನಿ, ನಾವು ಎಲ್ಲ ವ್ಯವಸ್ಥೆಗಳನ್ನು ಮಾಡುತ್ತೇವೆ ಎಂದು ಹೇಳಿದಳು. ಅದಕ್ಕೆ ಮಗನು ಸುಮ್ಮನಾದನು. ಹೌದು, ಮಗ ಸೊಸೆ ಹೇಳಿದ್ದು ಸರಿ ಎಂದು ಸರಸ್ವತಿ ಉಸಿರು ಎಳೆದುಕೊಂಡಳು. ಹಳ್ಳಿಯಲ್ಲಿ ತನ್ನ ತಾಯಿಯನ್ನು ನೋಡಿಕೊಳ್ಳಲು ಯಾರೂ ಇಲ್ಲ ಎಂದು ತಿಳಿದಿದ್ದ ವಿಮಲ್ ತನ್ನ ಹೆಂಡತಿಯ ಒತ್ತಾಯದಿಂದ ತಾಯಿಯನ್ನು ಹಳ್ಳಿಯಲ್ಲಿ ಬಿಟ್ಟು ಹೋಗಬೇಕಾಯಿತು. ತಾಯಿ ಊರು ಬಿಟ್ಟಾಗ ಅಳಲು ತೋಚದಂತಾಯಿತು ಮತ್ತು ಅವನ ಅಸಹಾಯಕತೆಗೆ ಕೋಪವೂ ಬಂದಿತು. ಆದರೆ ಅವನ ಕುಟುಂಬ, ಹೆಂಡತಿ ಮತ್ತು ಸಮಾಜವು ಈ ಭಾವನೆಗಳನ್ನು ಹತ್ತಿಕ್ಕಿತು ಮತ್ತು ಅವನಿಗೆ ಸಮಾಧಾನವಾಯಿತು. ಕೆಲವು ದಿನಗಳ ನಂತರ ಅಮೆರಿಕದಲ್ಲಿ ನೆಲೆಸಿದ್ದ ಅವರ ಚಿಕ್ಕಪ್ಪ ಬರಬೇಕಿತ್ತು. ವಿಮಲ್ ತುಂಬ ಚಿಕ್ಕವನಿದ್ದಾಗ ಅವನ ತಂದೆ ಬದುಕಿದ್ದಾಗ ಭಾರತಕ್ಕೆ ಬಂದಿದ್ದರು ಮತ್ತು ನಂತರ ಈಗ ಅವರು ಭಾರತಕ್ಕೆ ಬರಲಿದ್ದಾರೆ. ಇಡೀ ಕುಟುಂಬ ಮತ್ತು ನೆರೆಹೊರೆಯವರು ತುಂಬ ಉತ್ಸುಕರಾಗಿದ್ದರು. ವಿಮಲನ ಡಾಕ್ಟರ್ ಅಂಕಲ್ ಅಮೆರಿಕದಿಂದ ಬರುತ್ತಿದ್ದರು. ಡಾಕ್ಟರ್ ರಮೇಶ್ ಮನೆ ಪ್ರವೇಶಿಸಿದ ಕೂಡಲೇ ಎಲ್ಲರೂ ಸಂಭ್ರಮದಿಂದ ಸ್ವಾಗತಿಸಿದರು. ವಿಮಲ್
ಬಾಬಿ ಏಕೆ ಕಾಣಿಸುತ್ತಿಲ್ಲ? ಅವಳು ಎಲ್ಲಿದ್ದಾಳೆ? ಡಾಕ್ಟರ್ ರಮೇಶ್ ಕುತೂಹಲದಿಂದ ಕೇಳಿದರು. ಹೌದು, ಅವಳು ಹಳ್ಳಿಯಲ್ಲಿ ವಾಸಿಸುತ್ತಾಳೆ. ಅವರಿಗೆ ಇಲ್ಲಿ ಇಷ್ಟವಿಲ್ಲ ಎಂದು ಕಾಮಿನಿ ಬೇಸರದ ಸ್ವರದಲ್ಲಿ ಉತ್ತರಿಸಿದಳು. ಡಾಕ್ಟರ್ ರಮೇಶ್ ವಿಮಲ್ ಕಡೆ ನೋಡಿದಾಗ ವಿಮಲ್ ಕಣ್ಣು ತಗ್ಗಿಸಿದ. ಡಾಕ್ಟರ್ ರಮೇಶನಿಗೆ ಎಲ್ಲವೂ ಅರ್ಥವಾಯಿತು. ನಾಳೆ ಎಲ್ಲರೂ ಅತ್ತಿಗೆಯನ್ನು ಭೇಟಿ ಮಾಡಲು ಹಳ್ಳಿಗೆ ಹೋಗುತ್ತೇವೆ ಎಂದು ಹೇಳಿದರು. ಮರುದಿನ ಎಲ್ಲರೂ ಹಳ್ಳಿಯ ಮನೆಗೆ ಬಂದರು. ಸರಸ್ವತಿಗೆ ವಿಪರೀತ ಜ್ವರವಿದ್ದು ಹಾಸಿಗೆಯ ಮೇಲೆ ಅಸಹಾಯಕಳಾಗಿ ಬಿದ್ದಿರುವುದನ್ನು ಕಂಡರು ಡಾಕ್ಟರ್ ರಮೇಶ್. ಸರಸ್ವತಿಯ ಬಳಿಗೆ ಓಡಿದರು. ಅವನು ಪಾದಗಳನ್ನು ಮುಟ್ಟಿದ ನಂತರ ಅಳಲು ಪ್ರಾರಂಭಿಸಿದನು. ಸರಸ್ವತಿಯ ಈ ಸ್ಥಿತಿ ಅವನ ಕಲ್ಪನೆಗೂ ಮೀರಿತ್ತು. ಅಯ್ಯೋ ಮಗ ವಿಮಲ್, ನೀನು ನನ್ನ ಹೆಸರನ್ನು ಬಹಿರಂಗಪಡಿಸಿದ್ದೀಯಾ? ನಿನ್ನ ಅಮ್ಮನ ಅವಸ್ಥೆ ನೋಡಿ ನಿನಗೆ ನಾಚಿಕೆಯಾಗಬಾರದು, ಹೆಮ್ಮೆ ಪಡಬೇಕು ಅಂತ ಡಾಕ್ಟರ್ ರಮೇಶ್ ವಿಮಲ್ನನ್ನು ಬೈಯುತ್ತಿದ್ದ. ಇಲ್ಲ ದೇವರ್ಜಿ, ವಿಮಲ್ ತಪ್ಪಿಲ್ಲ, ನಾನೇ ಊರಿಗೆ ಬಂದಿದ್ದೆ ಎಂದು ಸರಸ್ವತಿ ಮಗನನ್ನು ಸಮರ್ಥಿಸಿಕೊಂಡರು. ನನಗೆ ಎಲ್ಲ ಗೊತ್ತು ಅತ್ತಿಗೆ, ನೀನು ಸುಮ್ಮನಿರು. ಏನತ್ತಿಗೆ? ಅತ್ತೆಯ ಕೊಳಕು ಸೊಸೆಗೆ ಇಷ್ಟವಿಲ್ಲ. ಸಮಾಜದಲ್ಲಿ ನಿಮ್ಮನ್ನು ಕೀಳಾಗಿ ಕಾಣಬೇಕು ಅಲ್ಲವೇ? ಡಾಕ್ಟರ್ ರಮೇಶ್ ಕಾಮಿನಿಯತ್ತ ವ್ಯಂಗ್ಯವಾಗಿ ನೋಡಿದರು. ಕಾಮಿನಿ ಮಾತಿಲ್ಲದೆ ವಿಮಲ್ನನ್ನು ನೋಡತೊಡಗಿದಳು. ಇಂದು ನೀವು ಇರುವ ಸಾಮಾಜಿಕ ಮಟ್ಟವು ಅವರ ಹೋರಾಟದ ಫಲವಾಗಿದೆ. ಮತ್ತು ಮಗ ವಿಮಲ್, ಬಾಲ್ಯದಲ್ಲಿ ನೀವು 1 ವರ್ಷದವರಾಗಿದ್ದಾಗ ಚಾವಣಿಯಿಂದ ಬಿದ್ದು ನಿಮ್ಮ ಒಂದು ಕಣ್ಣು ಮುರಿದು ನಿಮ್ಮ ಬೆನ್ನು ಮೂಳೆಗೆ ಹಾನಿಯಾಗಿದೆ ಎಂದು ನಿಮಗೆ ತಿಳಿದಿಲ್ಲ. ಮೂಳೆಯಲ್ಲೂ ಸಮಸ್ಯೆ ಇತ್ತು. ಆಗ ನಿನ್ನ ಕೊಳಕು ತಾಯಿಯು ತನ್ನ ಒಂದು ಕಣ್ಣನ್ನು ಮತ್ತು ಅವಳ ಅಸ್ಥಿಮಜ್ಜೆಯನ್ನು ನಿನಗೆ ಕೊಟ್ಟು ಅಂತಹ ಸುಂದರ ರೂಪವನ್ನು ಕೊಟ್ಟಳು. ಪ್ರೀತಿಯ ಮಗನೇ, ತನ್ನ ಮಗನನ್ನು ಆಡಳಿತಾಧಿಕಾರಿಯನ್ನಾಗಿ ಮಾಡಲು ಇಷ್ಟು ವರ್ಷಗಳ ಕಾಲ ಹೋರಾಟ ಮಾಡಿದ ಈ ಹೋರಾಟದ ಮಹಿಳೆಗೆ ಇಂತಹ ಸ್ಥಿತಿಯನ್ನು ನೀವು ಮಾಡಿದ್ದೀರಿ. ದೇವರು ನಿನ್ನನ್ನು ಎಂದಿಗೂ ಕ್ಷಮಿಸುವುದಿಲ್ಲ ಎಂದು ಡಾಕ್ಟರ್ ರಮೇಶ್ ಅವರ ಕಣ್ಣಲ್ಲಿ ನೀರು ಹರಿಯುತ್ತಿತ್ತು. ಈಗ ಅತ್ತಿಗೆ, ನೀನು ನನ್ನ ಜೊತೆ ಅಮೆರಿಕಕ್ಕೆ ಹೋಗ್ತೀರಿ. ಈ ಸ್ವಾರ್ಥಿಗಳ ನಡುವೆ ಆಕೆ ಇಲ್ಲಿ ಬದುಕುವುದಿಲ್ಲ ಎಂದು ಡಾಕ್ಟರ್ ರಮೇಶ್ ತಿಳಿಸಿದರು. ತನ್ನ ಚಿಕ್ಕಪ್ಪ ಡಾಕ್ಟರ್ ರಮೇಶ್ ಹೇಳಿದ ರಹಸ್ಯದ ನಂತರ ವಿಮಲನಿಗೆ ಈ ಜಗತ್ತಿನಲ್ಲಿ ತನಗಿಂತ ಪಾಪಿ ಮತ್ತೊಬ್ಬರಿಲ್ಲ ಅನ್ನಿಸಿತು. ಅವನು ಓಡುತ್ತಲೇ ತಾಯಿ ಸರಸ್ವತಿಯ ಪಾದಗಳನ್ನು ತಬ್ಬಿದನು. ತಾಯಿ, ತನ್ನ ಅಪರಾಧ ಕ್ಷಮಿಸಲಾಗದು. ನಾನು ಉದ್ದೇಶಪೂರ್ವಕವಾಗಿ ಮೌನವಾಗಿದ್ದೆ. ನಿನ್ನನ್ನು ಅವಮಾನಿಸುತ್ತಲೇ ಇದ್ದೆ. ಈಗ ಈ ಮನೆಯಲ್ಲಿ ನೀನು ಮಾತ್ರ ನನ್ನೊಂದಿಗೆ ವಾಸಿಸುವೆ ಮತ್ತು ಬೇರೆ ಯಾರೂ ಇಲ್ಲ ಎಂದು ವಿಮಲ್ ತನ್ನ ಹೆಂಡತಿ ಮತ್ತು ಮಕ್ಕಳನ್ನು ಬೆಂಕಿಯ ನೋಟದಿಂದ ನೋಡಿದನು. ಕಾಮಿನಿಯು ತುಂಬ ಪಶ್ಚಾತ್ತಾಪ ಪಡುತ್ತಿದ್ದಳು. ಆದರೆ ಸರಸ್ವತಿಯನ್ನು ಕಣ್ಣಾರೆ ನೋಡುವ ಧೈರ್ಯವಿರಲಿಲ್ಲ. ಕಾಮಿನಿಯ ಮಾನಸಿಕ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡ ಸರಸ್ವತಿ ಆಕೆಯನ್ನು ಕರೆದು ವಿಮಲ್ನನ್ನು ಗದರಿಸಿ, ಹುಷಾರು, ನನ್ನ ಸೊಸೆಯನ್ನು ನನ್ನಿಂದ ಬೇರ್ಪಡಿಸಲು ಯತ್ನಿಸಿದರೆ ನಿನ್ನನ್ನು ಮನೆಯಿಂದ ಹೊರಹಾಕುತ್ತೇನೆ. ಕಾಮಿನಿ ಮತ್ತು ಮಕ್ಕಳು ಸರಸ್ವತಿಯ ಪಾದಗಳಿಗೆ ಬಿದ್ದು ತಮ್ಮ ವರ್ತನೆಗೆ ಕ್ಷಮೆಯಾಚಿಸಿದರು ಮತ್ತು ತಾಯಿಯ ಹೃದಯವು ಅವರೆಲ್ಲರನ್ನೂ ಕ್ಷಮಿಸಿತು. ಅಮ್ಮನ ಋಣ ತೀರಿಸಲು ಸಾಧ್ಯವಿಲ್ಲ. ಈ ಕಥೆಯನ್ನು ಕೇಳಿದವರಿಗೆಲ್ಲ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದಿಸ್ ಚಾನಲ್.